ನಿಮ್ಮನ್ನೆಲ್ಲ ನೋಡಿದರೆ ನನ್ನ ಮನಸ್ಸಿಗೆ ಭಾಳ ಇದಾಗ್ತದೆ. ಈ ಒಂದು ಇದಾಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದಿರಬೇಕು. ನಿಮ್ಮೆಲ್ಲರ ಒಂದು ಇದಿದ್ರೆ ಈ ಒಂದು ಇದು ಖಂಡಿತ ಇದಾಗ್ತದೆ. ಇದು ನೋಡ್ರಿ, ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಹಾಕಂತ ಹೊಂಟದಂತಂದ್ರೆ ಇದನ್ನು ಯಾರಿಂದೂ ಇದು ಮಾಡ್ಲಿಕ್ಕೆ ಇದಿಲ್ಲ. ಇದರಲ್ಲಿ ಇಷ್ಟು ಜನ ಇದ್ರ ನೋಡ್ರಿ, ಅವರೆಲ್ಲ ಅಲ್ಲಿದ್ದರು, ಇವ್ರು ಇಲ್ಲಿದ್ದರು, ಇಷ್ಟು ಜನ ಒಟ್ಟಿಗೆ ಇದು ಮಾಡ್ತಾರಂತಂದರೆ ಇದು ಏನಿದು? ಅದಕ್ಕೆ ಇಂಥದ್ದು ಇದು ಆಗ್ಬೇಕಾದ್ರೆ ಒಂದು ದೊಡ್ಡ ಇದನ್ನೇ ಇದು. ಇದನ್ನು ಇದು ಮಾಡೋಕ್ಕೆ ಯಾರಿಂದು ಇದು ಆಗೋದಿಲ್ಲ. ಇದು ನನಗೆ ಇದಾಗ್ಬಿಟ್ಟದೆ. ಯಾಕಂದರೆ ಇದನ್ನು ಏನು ಇದು ಏನು ಗುರುಗಳು ಭಾಷಣ ಬರ್ಕೊಟ್ರಿ, ಏನಿದೆ ಅಂತೇಳಿ ಏನು ಭಾಷಣ ಮಾಡ್ತೀವಿ. ನಾಳೆ ಎಲ್ಲಿ ಹೊಂಟಿರಿ? ನಾಳೆ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಐತ್ರಿ. ಬ್ಲಡ್ ಬ್ಯಾಂಕ್ ಉದ್ಘಾಟನೆಗೆ ಏನು ಬೇಕೋ ಅಷ್ಟು ಬರ್ಕೊಟ್ಬಿಟ್ರು ಗುರುಗಳು. ಅದು ತೊಗೊಂಡು ಹೋಗ್ಬಿಟ್ಟ ಖುಷಿಯಾಗಿ. ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಮಹಾಜನಗಳೇ, ಗುರುಗಳು ಇಷ್ಟು ಬರ್ಕೊಟ್ಟಾರ ಏನಂತ? ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬ್ಲಡ್ ಬ್ಯಾಂಕ್ ಇರಬೇಕು. ಇದಕ್ಕೇನು ಸಹಕಾರ ಬೇಕು? ನಾ ಕೊಡ್ತೀನಿ ಅಂತ ನೋಡಿ ನೆನ್ಪಿಟ್ಟಾರೆ ಭಾಷಣ. ಮುಂದಿನ ಊರಿಗೆ ಹೋಗಿದ್ದ, ಒಂದು ರಂಗಮಂದಿರ ಉದ್ಘಾಟನೆ. ಮಹಾಜನಗಳ ಬ್ಲಡ್ ಬ್ಯಾಂಕ್ ಕಾಟಾಕಿದ ರಂಗಮಂದಿರ. ಮಹಾಜನಗಳ ಇವತ್ತು ರಂಗಮಂದಿರ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ರಂಗಮಂದಿರ ಇರಬೇಕು. ಇದಕ್ಕೇನು ಸಹಕಾರ ಬೇಕು? ನಾ ಕೊಡ್ತೀನಿ. ಮುಂದಿನ ಊರಿಗೆ ಹೋದ, ಅಲ್ಲೊಂದು ದೇವಸ್ಥಾನ, ರಂಗಮಂದಿರ ಕಟ್ಟಾಕಿದ, ದೇವಸ್ಥಾನ ತಗೊಂಡು. ಮಹಾಜನಗಳೇ, ದೇವಸ್ಥಾನ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಪ್ರತಿಯೊಂದು ಊರಿಗಿಂತ ದೇವಸ್ಥಾನ ಇರಬೇಕು. ಇದಕ್ಕೇನು ಸಹಕಾರ ಬೇಕು? ನಾ ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ ಒಬ್ಬರು ಯಜಮಾನರು ಸತ್ತು ಬಿಟ್ಟಿದ್ರು. ಭಾಷಣ ಇತ್ತುಂದೆ. ಮಹಾಜನಗಳೇ, ಯಜಮಾನರು ತಿರ್ಕೊಂಡ್ರೆ ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವ್ರು ಎಂದೋ ಸಾಯ್ಬೇಕಾಗಿತ್ತು, ಇವತ್ತು ಸತ್ತಾರ. ಪ್ರತಿಯೊಂದು ಊರಿಗಿಂತ ಯಜಮಾನರು ಸಾಯ್ಬೇಕು, ಇದಕ್ಕೇನು ಸಹಕಾರ ಬೇಕು? ನಾ ಕೊಡ್ತೀನಿ ಅಂದವ. ಅವು ಕೊಡ್ತೀನಿ ಅಂತ ಇವ್ರು ಕೊಟ್ಟೆ ಬಿಟ್ಟಿದ್ರು. ಅದಕ್ಕೆ ನಮ್ಮ ದೋಸ್ತ ಒಬ್ಬ ಪೊಲೀಸ್ ಅಪಾಯಿಂಟ್ಮೆಂಟ್ ಆಗ್ಯಾನ್ರಿ. 3 ತಿಂಗಳಾಯ್ತು. ಎಲ್ಲಮ್ಮನ ಸೌದತ್ತಿ ಗುಡ್ಡಕ್ಕೆ ಹಾಕಿಬಿಟ್ಟಾರ. ಅಲ್ಲಿ ಈಗ ನೋಡ್ರಿ, ಏನು ಕೇಳ್ತೀವಿ ಅದ ಹಾಡಿರ್ತದ ಮನುಷ್ಯ. ಏನ್ರ ಕೇಳಿದಂತ ತಿಳ್ಕೊಡ್ರಿ, ಒಂದು 10 ಸಲ ಹಾಡು ಕೇಳ್ಬಿಟ್ರೆ ಇದೈತೆ ಅದೇ ಸಾಂಗ್ ಕೇಳ್ತದೆ. ಒಂದು 2005ನೇ ಇಸ್ವಿಯೊಳಗೆ ಹೊರಗೆ ಒಟ್ಟ ಮಳೆ ಇಲ್ಲ, ಥಿಯೇಟ್ರ್ನಾಗ ಫುಲ್ ಮಳೆ, ಮುಂಗಾರ ಮಳೆ. ಯಾರ ಬಾಗ್ಯಾರ ಕಳನಿಸುತ್ತಿದೆ ಯಾಕೋ ಇಂದು ನೀನೇನೆ ಮಾಯದ ಲೋಕದಿಂದ. 2005 ಇನ್ನೊಂದು ರೆಕಾರ್ಡ್ ಬಂತು, ಕರ್ನಾರಿಗೆ ಭಾರಿ ಡಿಮ್ಯಾಂಡ್ ಬಂತು. ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ನನಗಾಸೆ, ನಾನೇ ಇರುವೆ ಹತ್ರ ಬಿಡುವಾಸೆ ಓ ಕೂಸೆ. ಅವೆರಡು ಭಾಳ ಡಿಮ್ಯಾಂಡ್. ಹಿಂಗೆ ಏನು ಕೇಳ್ತೀರಿ ಅದನ್ನೇ ಗುಣಗುಣಿಸ್ತಾ ಇರ್ತ ಮನುಷ್ಯ. ಮೊನ್ನೆ ನಮ್ಮ ದೋಸ್ತು ಅಪಾಯಿಂಟ್ಮೆಂಟ್ ಆಯಿತು ಸೌದತ್ತಿ ಎಲ್ಲಮ್ಮನ ಗುಡ್ಡದಾಗ. 3 ತಿಂಗಳು ಅಲ್ಲೇ ಅನ್ರ ಡ್ಯೂಟ್ಯಾಗ. ಅಲ್ಲಿ ದಿವಸ ಉದೋ 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 ಕೇಳಿ 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 ದಿಮ್ ಮುಡಿದ್ಬಿಟ್ಟದವಂಗ. ನಾನು ಫೋನ್ ಹಚ್ಚಿದೆ, ಹಲೋ 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 ಅಂದ. ಏನಾಗತ್ತಿಲ್ಲ ಅಂದೆ. ಏನಾಗ್ಯದು ತಿಳಿವಲ್ತು ದೋಸ್ತ, ಹಲೋ ಹಲೋ. ಊರಿಗೇನ ಬರ್ತಿರಲ್ಲೇ? ಬರ್ತೀನೇ ಇಲ್ಲ, ದಿಕ್ಕ ತಿಳಿದಂಗೆ ಆಗ್ಯದು ದೋಸ್ತ, ಹಲೋ ಹಲೋ. ಇಟ್ಬಿಟ್ಟೆ ಫೋನು. ಏನೋ ಮಿಸ್ ಆಗೈತೆ ಬಿಡು ಅನ್ಕಂಡೆ. ಹೌದಲ್ರಿ, ಅದು ಹಂಗಿರ್ತದೆ ಮೊಬೈಲು. ಮನುಷ್ಯರಿಗೂ ಮೊಬೈಲ್ಗೂ ಭಾಳ ಹತ್ತಿರದ ಸಂಬಂಧ. ಮನುಷ್ಯನಿಗೂ ಮೊಬೈಲ್ಗೂ ಭಾಳ ಹತ್ತಿರದ ಸಂಬಂಧ. ಕಾಲುಗಳಿಲ್ಲಂದ್ರೆ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲಂದರೆ ಕಾಲ್ ಮಾಡೋಕ್ಕಾಗಲ್ಲ. ಅಣ್ಣ ಈ ಕ್ಯಾಮ್ರಾ ಈ ಕಡೆ ಇಟ್ಬಿಡು, ಯಾಕಂದ್ರೆ ಇಲ್ಲಿ ಕೇಳ ಏನ್ರಿ ಅದೇ, ಯಾಕಂದ್ರೆ ಹಂಗೆ ತಿರ್ಸ್ಬೇಕಲ್ರಿ ದಯವಿಟ್ಟು ಪ್ಲೀಸ್. ನೋಡಿ ಏನು ಹೇಳ್ಬೇಕು, ಮೈಂಡ್ ಹೋಗ್ಬಿಡ್ತದೆ ಕಡೆ ಕಡೆ. ಎಲ್ಲಿದ್ದು ನಾನು ನೋಡಿ ಎಲ್ಲರ ಸೌದತ್ತಿ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಬಂದ ಒಂದು ರೌಂಡು. ಹಾಗಾಗಿ ನೋಡ್ರಿ, ಮನುಷ್ಯನಿಗೆ ಮೊಬೈಲ್ಗೂ ಭಾಳ ಹತ್ತಿರದ ಸಂಬಂಧ. ಕಾಲುಗಳಿಲ್ಲಂದ್ರೆ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲಂದರೆ ಕಾಲ್ ಮಾಡೋಕ್ಕಾಗಲ್ಲ. ಸಂಸಾರ ಅನ್ನೋದು ಮೊಬೈಲ್ ಇದ್ದಂಗೆ. ಸಂಸಾರವೆಂಬ ಮೊಬೈಲ್ಗೆ ಹೆಂಡತಿ ಸಿಮ್ ಕಾರ್ಡು, ಗಂಡನೇ ಕರೆನ್ಸಿ, ಮಕ್ಕಳಿಗೆ ಕಾಲುಗಳು. ಗಂಡಾದರೆ ಇನ್ಕಮಿಂಗು, ಹೆಣ್ಣಾದರೆ ಔಟ್ ಗೋಯಿಂಗು, ಮಕ್ಕಳೇ ಬೇಡ ಅಂದರೆ ಮಿಸ್ಡ್ ಕಾಲ್ಗಳು. ದೇಹ ಅನ್ನೋದು ಮೊಬೈಲ್ ಇದ್ದಂಗೆ. ದೇಹ ಎಂಬ ಮೊಬೈಲ್ಗೆ ಹೆಸರೇ ಸಿಮ್ ಕಾರ್ಡು, ಉಸಿರಿ ಕರೆನ್ಸಿ. ಸ್ವಿಚ್ ಆನ್ ಆದರೆ ಜನನ, ಸ್ವಿಚ್ ಆಫ್ ಆದರೆ
ಮರಣ ನೆಟ್ವರ್ಕ್ಗೆ ಜೀವನ, ನಗುವೆ ರೀಚಾರ್ಜ್ ಬ್ಯಾಟ್ರಿ. ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯನೋ ಮನಸ್ಸುಗಳಿಗೆ ಬೇಜಾರಾದಾಗ ಮನರಂಜನೆ ಕೂಡ ಅಷ್ಟೇ ಮುಖ್ಯ. ಮಕ್ಕಳು ಶಾಲೆಯಲ್ಲಿ ಓದಿರ್ತೀರಿ, ಸ್ವಲ್ಪ ಟೆನ್ಷನ್ ಆಗಿರ್ತದೆ, ಸ್ವಲ್ಪ ರಿಲೀಫ್ ಬೇಕಂತ ಇವತ್ತು ಗುರುಗಳು ಪ್ರಾಣೇಶ್ ಅವರ ತಂಡವನ್ನು ಇಲ್ಲಿ ಕರೆಸಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಭಾಳ ಸಂತೋಷ. ನಾನು ಸ್ವಲ್ಪ ಸಾಲ ಮಾಡಿಬಿಟ್ಟಿದ್ದೆ, ನಮ್ಮ ಅಣ್ಣರಿಗೆ ಗೌಡ್ರಿಗೆ ಗೊತ್ತಿದ್ದೆ, ಸಾಲ ಮಾಡಿದ್ದೆ. ಆದರೆ ಯಾರಿಗೆ ಸಾಲ ಮಾಡಿದ್ರೆ ರಾತ್ರಿ 12 ಗಂಟೆಗೆ ಫೋನ್ ಹತ್ತಲ್ರಿ, ಎತ್ತಿದ್ದೆ. ಸಾಲ ಮಾಡಿದರೆ ಕರೆಕ್ಟ್ ಫೋನ್ ಎತ್ತಬೇಕು, ಎತ್ತಿಲ್ಲದ್ರೆ ಮನೆಗೆ ಕಳಿಸ್ತಾರೆ. ನಾನು ಸಾಲ ಮಾಡಿದೆ, ಮೊಬೈಲ್ ಚಲೋ ಇತ್ತು, ಹೆಂಗೆ ರೀ ಮೊಬೈಲ್ ಹೆಂಗೆ ಬಳಸ್ಕೋಬೇಕು. ಒಬ್ಬ ಫೋನ್ ಮಾಡಿದೆ, ಬ್ಯಾಂಕ್ ಮ್ಯಾನೇಜರ್, ತಲೆ ಕಟ್ಟಿಬಿಟ್ಟಿತ್ತು, ಅವು ನಮಗೂ ತಲೆ ಕಟ್ಟಿತ್ತು. ಹಲೋ ಹಲೋ ಸರ್ ಹೇಳ್ರಿ, ನಿಮಗೆ ಗೊತ್ತೈತಿಲ್ರಿ ಸಾಲ ತೊಗೊಂಡಿದ್ದು? ಗೊತ್ತೈತ್ರಿ. ಯಾವಾಗ ತೊಗೊಂಡ್ರಿ? 10 ವರ್ಷ ಆಯ್ತು ರೀ. ಮತ್ತೆ ಕಟ್ತೀರಲ್ಲ? ಕಟ್ತೀವಲ್ಲ. ಯಾವಾಗ ಕಟ್ತೀರಿ? ಅದೇ ತಿಂಗಳ ಎಲ್ಲ ಕಟ್ಟಿಬಿಡ್ತೀನಿ. ಯಾವಾಗ ರೀ? ಅದೇ ಮುಂದೆ ತಿಂಗಳ ಮಾಡಿ ತೊಗೊಂಡ್ಬಿಡ್ರಿ. ಅದೇ ಕಟ್ಬಿಡಮ್ಮ. ಅದಕ್ಕೆ ಯಾಕ ಇದು ನೆಟ್ವರ್ಕ್ ಸರಿ ಇಲ್ಲ ತಡ್ರಿ, ಆಮೇಲೆ ಮಾಡ್ತೀನಿ ಅಂದವ. ಹಿಂಗೆ ಮತ್ತೆ ಬೇರೆದಾರೆ ಫೋನ್ ಹಚ್ಚಿದೆ, ಬೇರೆದಾರೆ ಫೋನ್ ಹಚ್ಚಿಲ್ಲ, ಹಚ್ಚಂದ. ಹಲೋ ಹಲೋ ಸರ್, ಆರಾಮ್ ರೀ ಸರ್? ಆರಾಮ್ ರೀ. ಮತ್ತೆ ಸರ್ ಪ್ರೋಗ್ರಾಮ್? ನಾಳೆ ಮಂಗಳೂರು ಹೊಂಟೇನಿ ಸರ್. ಹೌದ್ರಿ? ಪ್ರೋಗ್ರಾಮ್ ಎಲ್ಲ ಚಲೋ ನೋಡ್ದಾವ ಸರ್? ಚಲೋ ನೋಡ್ದಾವ ಸರ್. ಸರ್ ನಮ್ಮ ಬ್ಯಾಂಕಿಂಗ್ ಸೋಲ ಐತಲ್ರಿ? ಹೌದಲ್ರಿ ಸರ್, ಭಾರಿ ಐತಲ್ರಿ, ಕೊಟ್ಟಬೇಕಲ್ರಿ ಸರ್? ಯಾವಾಗ ಪುಣ್ಯಾತ್ಮರಿ ಎಂಥ ಟೈಮಿಗೆ ಕೊಟ್ಟಿರಿ, ಅದು ಕಟ್ಟಲಿಕ್ಕಂತ ದೇವ್ರ ಅನ್ಬೇಸ್ತಾರೆ ಸರ್. ಮತ್ತೆ ಯಾವಾಗ ಕೊಡ್ತೀರಿ? ಅದೇ ನೆಕ್ಸ್ಟ್ ಮಂತ್ ಮಾಡ್ತೀವಲ್ಲ, ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ ಸರ್. ಅಲ್ಲ ಕ್ಲಿಯರ್ ಮಾಡಮ್ಮ ಅನ್ನೋದು ಅಷ್ಟೇ ಐತಿ, ಡೇಟ್ ತಿಂಗಳು ಗೊತ್ತಾಗೋಲ್ತ್ರಿ ಅಂದ. ಅವ್ರಂದ್ರು ಈ ಮಗ ಲೋನ್ ವಿಷಯ ಬರೋಣ ನೆಟ್ವರ್ಕ್ ಹೋಗ್ತೀರಿ ಒಂದು ಮೊಬೈಲ್ ಅಂದ. ಹಂಗೆ ಮೊಬೈಲ್ನಲ್ಲಿ ಕೂಡ ಮೊಬೈಲ್ನ ಉಳಿಸಬೇಕಾದ್ರೆ ಚಲೋ ಒಳ್ಳೆ ರೀತಿಯಿಂದ ನಾವು ಮೊಬೈಲ್ನ ಉಪಯೋಗ ಮಾಡ್ಕೋಬೇಕು. ಮೊಬೈಲ್ ಬಂತು, ಏನೆಲ್ಲ ಕಿತ್ಕೊಂತು. ಹೆಂಗೆ ಮೊಬೈಲ್ ಬಂದಾಗ ನಾವು ಮೊದಲು ಕ್ಯಾಲ್ಕುಲೇಟರ್ ಮಾಡ್ತಿದ್ವಿ ಲೆಕ್ಕನ. ಮೊಬೈಲ್ ಬಂತು, ಕ್ಯಾಲ್ಕುಲೇಟರ್ ಕಿತ್ಕೊಂತು. ಪತ್ರ ಹಾಕ್ತಿದ್ವಿ, ಮೊಬೈಲ್ ಬಂತು, ಮೆಸೇಜ್ ಮಾಡ್ತೀವಿ, ಪತ್ರ ಕಿತ್ಕೊಂತು. ಫೋಟೋಗ್ರಾಫರ್ ಫೋಟೋ ತೆಗಿತಿದ್ರು, ಈ ಸೆಲ್ಫಿ ಬಂತು, ಫೋಟೋಗ್ರಾಫಿ ಹೋಯ್ತು. ಹಾಂ ನೋಡಿರಿ, ಎಲ್ಲವನ್ನ ಕಿತ್ಕೊಂಡ್ಬಿಡ್ತು. ಬಾಂಧವ್ಯ ಇತ್ತು. ಸಣ್ಣ ಮಕ್ಕಳ ಕೈಗೆ ಮೊಬೈಲ್ ಬಂತು, ಅವಾಗ ಹಾಡು ಕೇಳಿಸ್ತಿದ್ರು ಮಕ್ಕಳಿಗೆ, ಚಲೋ ಹಾಡು ಕೇಳ್ತಿದ್ವಿ. ಈಗ ಮೊಬೈಲ್ನಲ್ಲೇ ಹಾಡು ಬಂತು, ರೇಡಿಯೋ ಮನೆಗೆ ಹೋಯ್ತು. ಈ ಮೊಬೈಲ್ನಲ್ಲೇ ವಾರ್ತಾ ಬಂತು, ಟಿ ವಿ ಮನೆಗೆ ಹೋಯ್ತು. ಇಷ್ಟೆಲ್ಲ ಹೋಗಿದ್ದು ಚಿಂತಿಲ್ಲ. ಮನೆಯಲ್ಲೇ 4-5 ಮೊಬೈಲು, ಗಂಡು ಒಂದು ರೀತಿ, ಹೆಣ್ಣು ಮಕ್ಕಳೊಂದು, ಮಕ್ಕಳು ಒಂದು ಕಡೆ, ತಾಯಿ ಒಂದು ಕಡೆ ಕೂತ್ಕೊಂಡು ಸಂಬಂಧನೇ ಕಿತ್ತುಕೊಂಡಿರೋ ಮೊಬೈಲು. ಆದರೆ ಇವತ್ತು ಭಾಳ ಸಂತೋಷ ಆಗಿದೆ ಏನಂದರೆ, ಇಷ್ಟು ಜನ ಸೇರ್ಕೊಂಡಿರಿ, ಒಬ್ಬರು ಕೈಯಾಗೂ ಮೊಬೈಲ್ ಇಟ್ಟು ಒಬ್ಬರು ಒಂದು ವಿಡಿಯೋ ತೆಗಿಲಿಲ್ಲ, ಒಂದು ಫೋಟೋ ತೆಗಿಲಿಲ್ಲ. ಭಾಳ ಸಂತೋಷ. ಸಂಸ್ಕಾರ ಸಂಸ್ಕೃತಿ ಅನ್ನೋದು ಇನ್ನೂ ಇಲ್ಲಿ ನಮ್ಮಲ್ಲಿ ಜೀವಂತವಾಗಿದೆ. ಜನಪದ ಎಷ್ಟು ಚಂದ ಆಡಿದ್ರು ನೋಡ್ರಿ, ಹೆಂಗಿದೆ ಜನಪದ. ಒಕ್ಕಲಿಯಾಗ ಚಕ್ಕಡಿ ಬೇಕ, ನೂನು ಹೋಗ ಕುಕ್ಕಡಿ ಬೇಕ, ವ್ಯಾಪಾರಸ್ಥ ತಕ್ಕಡಿ ಬೇಕ, ತೂಕ ಮಾಡಕ ಗೀಯಗಾಗಿ. ಹೌದಲ್ಲ? ಎಷ್ಟು ಜನಪದ ಹಾಡುಗಾರ ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿತ್ತಾ ಇದ್ರು. ಮುಂಜಾನೆ ಎದ್ದು ಮಹದೇವನೆಂದು ಭಯಭಕ್ತಿಯಿಂದ ನಡೆದ ಆ ಕಾಲ, ಬೆಡ್ ರೂಮಿನಲ್ಲಿ ಕುಳಿತು 3 ಲೋಟ ಕಾಫಿ ಕುಡಿದು ಮತ್ತೆ ಮರಳಿ ಗೊರಿಕೆ ಹೊಡೆಯೋ ಈ ಕಾಲ. ಆ ಕಾಲ ಚಂದವೋ ಈ ಕಾಲ ಚಂದವೋ, ಯೋಚನೆಯ ಮಾಡಿ ನೀವು ಹೇಳಬೇಕು. ಗೀಗಿ ಪದಗಳು ಹಾಡಿದ ಎಷ್ಟು ಚಂದ ಹಾಡಿದ ಗೀಗಿ ಪದಗಳು. ಈಗ ಗೀಗಿ ಪದ ಡಬ್ಬಿಂಗ್ ಮಾಡಿಬಿಟ್ಟಾರ. ಹೆಂಗ? ನಾವು ಹೊಂಟೇವ ನಾವು ಹೊಂಟೇವ ನಾವು ಹೊಂಟೇವ ಕನ್ಯಾವ ನೋಡಲೆಕ್ಕ, ಕನ್ಯಾ ನೋಡಿ ನಿಶ್ಚಯ ಮಾಡಿಕೊಂಡು ಬರೋದಕ್ಕ, ಗೀಯಗಾಗಿ. ಕವನಗಳು, ಶಾಯರಿಗಳು ಎಷ್ಟು ಚಂದ ಬರೆದಿದ್ರು. ಶಾಯರಿಗಳು ಅಸದುಲ್ಲಾ ಬೇಗ ಅಂತ ಒಬ್ರು ಬರ್ತಾರೆ, ಕನ್ನಡ ನಾಡಿನ ಬಗ್ಗೆ, ಕವಿನ ಬಗ್ಗೆ ಎಷ್ಟು ಚಂದ ಬರೆದರು. ಬೆಂಗಳೂರಿನಿಂದ ಮಂಗಳೂರಿನವರೆಗೂ, ಕಾರವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ. ಇತ್ತ ರಾಜಾಜಿ, ಇತ್ತ ಶಿವಾಜಿ, ಇತ್ತ ಎನ್ನಡ, ಇತ್ತ ಎಕ್ಕಡ, ಮಧ್ಯ ಗಡಗಡ, ಸ್ವಲ್ಪ ಕನ್ನಡ. ಹಂಗ್ಯಾಕೆ ನಿಂತಿದ್ದಿ ಕೆಂಪೇಗೌಡ, ಕೆಳಗಿಳಿದು ಬಂದು ಕೊರೆದು ಬಿಡು ಎಲ್ಲರ ಹೃದಯದಲ್ಲಿ ಕನ್ನಡ ಕನ್ನಡ ಕನ್ನಡ. ಗಂಡ ಹೆಂಡತಿ ಬಗ್ಗೆ ಬರೆದ್ರು, ಎಷ್ಟು ಚಂದ ಬರೆದ್ರು, ಭಾಳ ಚಂದ ಬರ್ತಾರ. ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಿನಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನಿಮಗೆ ಚಂದ. ಎಷ್ಟು ಚಂದ ಬರ್ತಾರ ನೋಡ್ರಿ ಕವನ. ನನ್ನ ಅವಳ ಸಂಬಂಧ ನನ್ನವಳಿಗೆ ಗೊತ್ತಾದಾಗಿನಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನಿಮಗೆ ಚಂದ. ನಾನಂದೆ ಹೇಗೆ ವರ್ಣಿಸಲಿ ಹೂವುಗಳ ಮಕರಂದ, ನಿನ್ನ ಸನಿಹ ಶ್ರೀಗಂಧ, ಅವಳದು ಪರಮಾನಂದ. ಅವಾಗ ನನ್ನ ಹೆಂಡತಿ ಅಂದ್ಲು, ಮೊನ್ನೆ ನನ್ನ ಗಂಡನು ನನಗೆ ಮೊನ್ನೆ ನನ್ನ ಗೆಳೆಯನು ನನಗೆ ಹಿಂಗೆ ಅಂದ. ನೋಡ್ರಿ,
ಆ ಕವಿ ಎಷ್ಟು ಚಂದ ಬರೀತಾನ. ಅದಕ್ಕೆ ಭಾಳ ಅದ್ಭುತವಾದ ವೇದಿಕೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯ ದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ. ನಮ್ಮ ದಡೇಶ್ವರ ಮಠ ಸರ್ ಹೇಳಿದರು, ಅನ್ನದಾನಕ್ಕೆ ಇನ್ನು ದಾನವಿಲ್ಲ, ಅನ್ನವೇ ಪ್ರಾಣ ಜಗಕ್ಕೆಲ್ಲ, ಅನ್ನವೇ ದೈವ ಸರ್ವಜ್ಞ. ನೂರಾರು ವರ್ಷಗಳಿಂದ ಈ ಮಠವು ಅನ್ನದಾನಕ್ಕೆ ಶ್ರೇಷ್ಠ. ಕೀರು ಪೂರೆ ಮಾಡಿಸಿ ಬಂದಿರತಕ್ಕಂಥ ಭಕ್ತರಿಗೆ ಹಾಕಿರ್ತಕ್ಕಂಥ ಮಠ ಯಾವುದಾದ್ರೂ ಇತ್ತಪ್ಪ ಅಂತಂದರೆ ಈ ಗುರುಗಳು ಬರ್ತಾ ದಾರಿ ಒಳಗೆ ಹೇಳ್ಕೊಂತ ಬಂದರು. ಭಾಳ ಅಂಥ ಅನ್ನದಾನ ಮಾಡಿರ್ತಕ್ಕಂಥ ಮಠ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಿದ್ವಿ ಅಂದರೆ ಗಡಿಯಲ್ಲಿ ನಿಂತ್ಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನವಾಗಿ ಕೊಡ್ತಾರೆ. ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟಿ ಗೌರವಿಸಿದ ತಮಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಈ ವೇದಿಕೆಯ ಮುಖಾಂತರ ಹೇಳೋದಿಷ್ಟೇ. 9 ತಿಂಗಳು ಎತ್ತು ಹೊತ್ತು ಮುತ್ತಿಕ್ಕಿ ಸಾಕಿ ಸಲದ ತಂದೆ ತಾಯಿಗಳನ್ನು, ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ಯಾವತ್ತಿಗೂ ಕೈ ಜೋಡಿಸಿ ತಲೆಬಾಗಿಸಿ ಗೌರವಿಸೋಣ, ಅಭಿನಂದಿಸೋಣ, ಪ್ರೀತಿಸೋಣ ಅಂತ ಹೇಳ್ತಾ ಅವಕಾಶ ಮಾಡಿದ್ದಕ್ಕಾಗಿ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ.